ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹಣ, ಐಶ್ವರ್ಯ, ಸಂಪತ್ತು ಅಂದ್ರೆ ಲಕ್ಷ್ಮೀ ದೇವಿ ಅಂತ ಭಾವಿಸುತ್ತೀವಿ. ಒಮ್ಮೊಮ್ಮೆ ಕೈ ತುಂಬಾ ಇದ್ದಂತ ದುಡ್ಡು, ಮನೆಯಲ್ಲಿ ತಾಂಡವವಾಡುತ್ತಿದ್ದಂತ ಸಂಪತ್ತು, ಐಶ್ವರ್ಯ ಎಲ್ಲ ಕೂಡ ಒಂದೇ ಸಲ ಮಂಜಿನಂತೆ ಕರಗೋಗುತ್ತೆ. ಏನಾಯ್ತು, ಯಾಕಾಯ್ತು, ಎಲ್ಲಿ ತಪ್ಪು ನಡೆಯಿತು ಅಂತ ನಾವು ತಿಳ್ಕೊಳ್ಳೋಕ್ಕೂ ಮುಂಚೆನೆ ಆಲ್ಮೋಸ್ಟ್ ಅಷ್ಟ ಕಷ್ಟಗಳ ಮಧ್ಯೆ ಸಿಕ್ಕಾಕೊಂಡಿರ್ತೀವಿ. ಮನೆಯಲ್ಲಿದ್ದಂತ ಲಕ್ಷ್ಮೀ ದೇವಿ ನಮ್ಮನ್ನ ಬಿಟ್ಟು ಹೊರಟೋಗೋಕೆ ಕಾರಣ ಏನು ಅನ್ನೋದನ್ನ ಒಂದು ಚಿಕ್ಕ ಕತೆ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ನಾವು ಈ ವಿಡಿಯೋದಲ್ಲಿ ಒಬ್ಬ ವ್ಯಾಪಾರಿಯ ಕತೆ ನೋಡೋಣ. ಈ ಕಥೆಯನ್ನ ಪೂರ್ತಿಯಾಗಿ ಕೇಳಿ ಇದರಲ್ಲಿರುವಂತ ವಿಷಯಗಳನ್ನ ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೋ ಅವರಿಗೆ ಬಡತನ ಬರಲ್ಲ. ಹಾಗೆ ಬಡವರು ಕೂಡ ಶ್ರೀಮಂತರಂತೆ ಬದಲಾಗಿ ತುಂಬಾ ಸುಖವಾಗಿ ಬದುಕ್ತಾರೆ. ಅಷ್ಟಕ್ಕೂ ಎಲ್ಲ ಮನುಷ್ಯರು ಕೂಡ ದೇವರ ಸೃಷ್ಟಿ ಆಗಿರುವಾಗ ಎಲ್ಲರೂ ಒಂದೇ ರೀತಿ ಏಕಿರಲ್ಲ. ಕೆಲವರು ಶ್ರೀಮಂತರಾಗಿ, ಕೆಲವರು ಬಡವರಾಗಿ ಏಕೆ ಬದುಕ್ತಾರೆ? ಕಷ್ಟಪಟ್ಟು ದುಡಿದ್ರೆ ಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ತಾರೆ. ಆದ್ರೆ ಕೆಲವರು ದಿನಾಪೂರ್ತಿ ಕಷ್ಟ ಪಡ್ತಾನೆ ಇರ್ತಾರೆ, ಆದ್ರೆ ಜೀವನ ಪೂರ್ತಿ ಬಡತನದಲ್ಲೇ ಕಳೀತಾರೆ. ಹಾಗಾದ್ರೆ ನಿಜಕ್ಕೂ ಬಡವರು ಶ್ರೀಮಂತರಾಗಬೇಕು ಅಂದ್ರೆ ಏನು ಮಾಡಬೇಕು? ಪ್ರತಿ ಮನುಷ್ಯನಿಗೂ ಒಂದೇ ಒಂದು ಕೋರಿಕೆ ಇರುತ್ತೆ, ನಾನು ಶ್ರೀಮಂತನಾಗಿ ಬದುಕಬೇಕು, ಬಡತನ ನನ್ನ ಜೀವನದಲ್ಲಿ ಬರಬಾರದು ಅಂತ ಬೇಡ್ಕೋತಾನೆ. ಯಾಕಂದ್ರೆ ಬಡತನ ಮನುಷ್ಯನಿಗೆ ಯಾವಾಗಲೂ ಕೂಡ ಒಂದು ದೊಡ್ಡ ಶಾಪ ಇದ್ದಂತೆ. ಅದು ನಮ್ಮನ್ನ ಭೌತಿಕವಾಗಿ, ಮಾನಸಿಕವಾಗಿ ತುಂಬಾನೇ ಕುಗ್ಗಿಸಿಬಿಡುತ್ತೆ. ಆದ್ದರಿಂದಾನೇ ಪ್ರತಿಯೊಬ್ಬರೂ ಕೂಡ ಬಡತನ ಬರಬಾರದು ಅಂತ ದೇವರನ್ನ ಬೇಡ್ಕೊಳ್ತಾರೆ. ಈ ವಿಡಿಯೋದಲ್ಲಿ ನಾವು ಅಷ್ಟಕ್ಕೂ ಬಡತನ ಯಾಕೆ ಬರುತ್ತೆ, ಬಡತನದಿಂದ ಹೇಗೆ ಹೊರಬರೋದು, ಬಡವರು ಶ್ರೀಮಂತರಾಗಿ ಹೇಗೆ ಬದಲಾಗೋದು, ಅದಕ್ಕಾಗಿ ನಾವು ಮಾಡಬೇಕಾದಂತ ಕೆಲಸ ಏನಂತ ತಿಳ್ಕೊಳ್ಳೋಣ. ಪೂರ್ವದಲ್ಲಿ ಒಂದು ಊರಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಅವನಿಗೆ 4 ಜನ ಗಂಡು ಮಕ್ಕಳಿದ್ರು. ಎಲ್ಲರಿಗೂ ಕೂಡ ಮದುವೆಯಾಗಿತ್ತು. 4 ಗಂಡು ಮಕ್ಕಳು, 4 ಜನ ಸೊಸೆಗಳು ಹಾಗೂ ಶ್ರೀಮಂತ. ಒಟ್ಟು 9 ಜನರು ಒಂದೇ ಮನೆಯಲ್ಲಿ ವಾಸ ಇದ್ರು. ಆ ವ್ಯಾಪಾರಿ ತುಂಬಾನೇ ಧರ್ಮಾತ್ಮ, ತುಂಬಾ ಜನರಿಗೆ ಸಹಾಯ ಮಾಡ್ತಾ ಇದ್ದ, ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದ. ಈ ರೀತಿ ಅವನು ತನ್ನ ಜೀವನವನ್ನ ನೆಮ್ಮದಿಯಾಗಿ ಕಳೀತಾ ಇದ್ದ. ಇದು ಈ ರೀತಿ ಇದ್ರೆ ಆ ಶ್ರೀಮಂತನದು ತುಂಬು ಕುಟುಂಬ ಆಗಿರೋದ್ರಿಂದ ಮನೆಯಲ್ಲಿ ಆಗಾಗ ಚಿಕ್ಕ ಪುಟ್ಟ ಗಲಾಟೆಗಳು ಶುರುವಾಗ್ತಾ ಇತ್ತು. ಆ ಗಲಾಟೆಗಳು ಒಮ್ಮೊಮ್ಮೆ ದೊಡ್ಡದಾಗಿ ಕೂಡ ಬೆಳೀತಾ ಇತ್ತು. ಒಂದು ದಿನ ರಾತ್ರಿ ಆ ಶ್ರೀಮಂತ ಮಲಗಿರೋವಾಗ ಅವನ ಕನಸಲ್ಲಿ ಮಹಾಲಕ್ಷ್ಮಿ ಕಾಣಿಸ್ಕೊಂಡು ಈ ರೀತಿ ಹೇಳಿದ್ಲು, ಕುಮಾರ, ನಾನು ನಿನ್ನ ಮನೆಯಲ್ಲಿ ಕಳೆದ 25 ವರ್ಷಗಳಿಂದ ವಾಸವಿದ್ದೀನಿ. ಆದರೆ ಈಗ ನಾನು ನಿನ್ನ ಮನೆ ಬಿಟ್ಟು ಹೊರಟು ಹೋಗಬೇಕೆಂದು ತೀರ್ಮಾನಿಸಿಕೊಂಡಿದ್ದೀನಿ ಅಂದ್ಲು. ಆ ಮಾತು ಕೇಳಿದ ತಕ್ಷಣ ವ್ಯಾಪಾರಿಗೆ ತುಂಬಾನೇ ದುಃಖ ಆಯ್ತು, ಜೊತೆಗೆ ಭಯ ಕೂಡ ಆಯ್ತು. ಅಮ್ಮ, ಯಾಕೆ ಈ ರೀತಿ ಹೇಳ್ತಾ ಇದ್ದೀರಿ? ನೀವು ಎಲ್ಲೂ ಹೋಗ್ಬೇಡಿ, ನನ್ನ ಹತ್ರನೇ ಇದ್ದು ಬಿಡಿ ಅಂದ ವ್ಯಾಪಾರಿ. ಆಗ ಲಕ್ಷ್ಮೀದೇವಿ, ಯಾಕಪ್ಪ, 25 ವರ್ಷಗಳಿಂದ ಇಲ್ಲೇ ಇದ್ದೀನಿ ತಾನೆ, ಇನ್ನೂ ನಿನಗೆ ತೃಪ್ತಿ ಆಗ್ಲಿಲ್ವಾ ಅಂತ ಕೇಳಿದ್ಲು. ಆಗ ವ್ಯಾಪಾರಿ, ಅಮ್ಮ, ನೀವು ನನ್ನ ಮನೆಯಲ್ಲಿ ಇದ್ದೀರಿ ಅಂತಾನೆ ಮನೆಯವರು ಹಾಗೂ ಹೊರಗಿನವರು ನನಗೆ ಗೌರವ ಕೊಡ್ತಿದ್ದಾರೆ. ಎಲ್ಲರೂ ನನ್ನನ್ನ ದೊಡ್ಡ ವ್ಯಕ್ತಿ, ಮಹಾನುಭಾವ ಅಂತ ಗುರುತಿಸ್ತಾ ಇದ್ದಾರೆ. ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ಅದು ಎಲ್ಲೂ ಕೂಡ ಹೋಗಲ್ಲ ಅನ್ನೋ ನಂಬಿಕೆಯಿಂದ ನಾನು ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳಿಗೆ ಹೋಗೋದು, ಬಡವರಿಗೆ ಸಹಾಯ ಮಾಡೋದು, ಜನರೊಂದಿಗೆ ಗೌರವವಾಗಿ ಪ್ರೀತಿಯಾಗಿ ಮಾತಾಡೋದು ಬಿಟ್ಟುಬಿಟ್ಟೆ ಅಂದ ವ್ಯಾಪಾರಿ. ಆಗ ಲಕ್ಷ್ಮೀದೇವಿ, ಕುಮಾರ, ನಾನು ನಿನ್ನ ಹತ್ರ ಇರೋವಾಗ ಎಂದಾದ್ರೂ ನಿನಗೆ ದೇವಸ್ಥಾನಗಳಿಗೆ ಹೋಗಬೇಡ,
ಬಡವರಿಗೆ ಸಹಾಯ ಮಾಡಬೇಡ, ಜನರೊಂದಿಗೆ ಪ್ರೀತಿಯಾಗಿ ಮಾತಾಡಬೇಡ, ಯಾರಿಗೂ ಗೌರವ ಕೊಡಬೇಡ ಅಂತ ಹೇಳಿಲ್ವಲ್ಲ ಕುಮಾರ. ನಾನು ಒಂದು ಸಲ ತೀರ್ಮಾನ ಮಾಡಿದ ಮೇಲೆ ಆ ಜಾಗದಲ್ಲಿ ಇರಲ್ಲ. ನಾನು ಖಂಡಿತ ಹೊರಟೋಗ್ತೀನಿ. ಆದ್ರೂ ತುಂಬಾ ದಿನಗಳ ಕಾಲ ಒಂದೇ ಜಾಗದಲ್ಲಿ ಇರೋಕೆ ನನ್ನಿಂದ ಆಗಲ್ಲ. ನನ್ನ ಸ್ವಭಾವದ ಪ್ರಕಾರ ನಾನು ಎಲ್ಲಾ ಕಡೆ ಸಂಚಾರ ಮಾಡ್ತಾ ಇರ್ತೀನಿ ಅಂದ್ಲು ಲಕ್ಷ್ಮಿ. ಆಗ ವ್ಯಾಪಾರಿ, ಅಮ್ಮ, ನೀವು ಹೊರಟೋದ್ರೆ ನನ್ನ ಹತ್ರ ಹಣ ಇರಲ್ಲ. ನನ್ನ ಹತ್ರ ಹಣ ಇಲ್ಲದಿದ್ರೆ ನನಗೆ ಈ ಸಮಾಜದಲ್ಲಿ ಗೌರವ ಇರಲ್ಲ. ಅಷ್ಟೇ ಯಾಕೆ, ಹಣ ಇಲ್ಲದಿದ್ರೆ ನನ್ನ ಕುಟುಂಬದವರು ಕೂಡ ನನಗೆ ಮರ್ಯಾದೆ ಕೊಡಲ್ಲ. ಇಷ್ಟು ವರ್ಷಗಳಿಂದ ಶ್ರೀಮಂತಿಕೆಯಲ್ಲಿ ಮುಳುಗಿ ತೇಲ್ತಾ ಇದ್ದ ನಾನು ಈಗ ಬಡತನದಲ್ಲಿ ಬದುಕಲಾರೆ. ದಯವಿಟ್ಟು ನನ್ನನ್ನ ಬಿಟ್ಟು ಹೋಗಬೇಡಿ ಅಂತ ಬೇಡ್ಕೊಂಡ. ಅವನ ನೋವನ್ನು ನೋಡಿದ ಲಕ್ಷ್ಮೀದೇವಿಗೆ ಕರುಣೆ ಉಂಟಾಗಿ ಹೀಗೆ ಹೇಳಿದ್ಲು, ಕುಮಾರ, ನೀನು ಚಿಂತೆ ಮಾಡಬೇಡ. ನಾನು ಇಲ್ಲಿಂದ ಹೋಗೋ ಮುಂಚೆ ನಿನಗೊಂದು ವರ ಕೊಡ್ತೀನಿ. ಒಂದೇ ಒಂದು ವರ ಮಾತ್ರ ಕೊಡ್ತೀನಿ. ಹಾಗಾಗಿ ಚೆನ್ನಾಗಿ ಯೋಚನೆ ಮಾಡಿ ನಿನಗೆ ಏನು ಬೇಕಂತ ಕೇಳು. ಮತ್ತೆ ಮತ್ತೆ ಬದಲಾಯಿಸೋ ಅವಕಾಶ ಇರಲ್ಲ. ಹಾಗಾಗಿ ಈ ಅವಕಾಶನ ಹಾಳು ಮಾಡ್ಕೋಬೇಡ. ಒಂದಕ್ಕೆ 100 ಸಲ ಚೆನ್ನಾಗಿ ಯೋಚನೆ ಮಾಡಿ ವರ ಕೇಳು ಅಂದ್ಲು. ಅದಕ್ಕೆ ಆ ವ್ಯಾಪಾರಿ ಸ್ವಲ್ಪ ಹೊತ್ತು ಚೆನ್ನಾಗಿ ಯೋಚನೆ ಮಾಡಿ, ಅಮ್ಮ, ನಾನು ಈಗೇನು ಕೇಳಲ್ಲ. ನನ್ನ ಕುಟುಂಬದವರ ಸಲಹೆ ಪಡ್ಕೊಂಡು ವರ ಕೇಳ್ತೀನಿ. ಒಂದೇ ಒಂದು ಅವಕಾಶ ಅಂತ ಇದ್ದೀರಿ. ಹಾಗಾಗಿ ನಾನು ಅವಸರದಲ್ಲಿ ತೀರ್ಮಾನ ತಗೊಳ್ಳೋಕೆ ಆಗಲ್ಲ. ನೀವು ದಯವಿಟ್ಟು ನಾಳೆ ಬನ್ನಿ. ಇವತ್ತು ನಾನು ನನ್ನ ಕುಟುಂಬದವರ ಜೊತೆ ಮಾತನಾಡಿ ತೀರ್ಮಾನ ತಗೊಳ್ತೀನಿ ಅಂದ ವ್ಯಾಪಾರಿ. ಲಕ್ಷ್ಮೀದೇವಿ ಸರಿ ಅಂತ ಹೇಳಿ ಅವನ ಕನಸಿನಿಂದ ಮಾಯ ಆದ್ಲು. ಬೆಳಗ್ಗೆ ಎದ್ದ ತಕ್ಷಣ ಆ ವ್ಯಾಪಾರಿ 4 ಜನ ಸೊಸೆಗಳನ್ನು ಕರೆದು, ನೋಡಿ, ಇನ್ನು ಮುಂದೆ ನಾವು ಬಡವರಾಗ್ತಾ ಇದ್ದೀವಿ ಅಂತ ಹೇಳ್ದ. ಆ ಮಾತು ಕೇಳಿದ ತಕ್ಷಣ 4 ಜನ ಸೊಸೆಯರಿಗೂ ಕೂಡ ಆಶ್ಚರ್ಯವಾಯ್ತು. ಮಾವ, ಏನ್ ಮಾತಾಡ್ತಾ ಇದ್ದೀರಿ? ನಾವು ಬಡವರಾಗೋದೇನು? ನಮ್ಮ ಹತ್ರ ಬೇಕಾದಷ್ಟು ಹಣ ಇದೆ ತಾನೆ ಅಂತ ಹೇಳಿದ್ರು. ಆಗ ವ್ಯಾಪಾರಿ, ನಿಜ, ಆದ್ರೆ ರಾತ್ರಿ ಮಹಾಲಕ್ಷ್ಮಿ ನನ್ನ ಕನಸಲ್ಲಿ ಕಾಣಿಸ್ಕೊಂಡು ನಾನು ನಿನ್ನ ಮನೆ ಬಿಟ್ಟು ಹೊರಟೋಗ್ತಾ ಇದ್ದೀನಿ, ಆದ್ರೆ ಹೋಗೋಕ್ಕೂ ಮುಂಚೆ ಒಂದು ವರ ಕೊಟ್ಟು ಹೋಗ್ತೀನಿ ಅಂದ್ಲು ಅಂತ ಹೇಳ್ದ. ನಾನು ಕುಟುಂಬದವರ ಜೊತೆ ಚರ್ಚೆ ಮಾಡಿ ವರ ಕೇಳ್ತೀನಿ ಅಂತ ಮಹಾಲಕ್ಷ್ಮಿಗೆ ಹೇಳಿದ್ದೀನಿ. ಒಂದು ಸಲ ಲಕ್ಷ್ಮೀದೇವಿ ನಮ್ಮ ಮನೆ ಬಿಟ್ಟು ಹೊರಟೋದ್ರೆ ನಾವು ಪೂರ್ತಿಯಾಗಿ ಬಡವರಾಗ್ತೀವಿ. ಇನ್ನು ಮುಂದೆ ನಮ್ಮ ಜೀವನ ಹೇಗಿರುತ್ತೆ ಅಂತ ನನ್ನಿಂದ ಕೂಡ ಊಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಆದ್ರೆ ನನ್ನ ಮೇಲೆ ಕರುಣೆಯಿಂದ ದೇವಿ ಹೋಗೋಕ್ಕೂ ಮುಂಚೆ ಒಂದೇ ಒಂದು ವರ ಕೊಡೋದಾಗಿ ಹೇಳಿದ್ದಾರೆ. ನನಗೆ ಯಾವ ವರ ಕೇಳಬೇಕು ಅಂತ ಅರ್ಥ ಆಗ್ಲಿಲ್ಲ. ಈಗ ನೀವೇ ನನಗೆ ಸಲಹೆ ಕೊಡಬೇಕು ಅಂತ ಮೊದಲು ಹಿರಿಯ ಸೊಸೆಯನ್ನ ಕರೆದು ಕೇಳ್ದ. ಅಮ್ಮ, ನೀನೇ ಹೇಳು, ನಾನು ಮಹಾಲಕ್ಷ್ಮಿಯನ್ನು ಯಾವ ವರ ಕೇಳಬೇಕು ಅಂದ ವ್ಯಾಪಾರಿ. ಅದಕ್ಕೆ ಹಿರಿಯ ಸೊಸೆ, ಮಾವ, ಮಹಾಲಕ್ಷ್ಮಿ ಹೊರಟೋದ್ರೂ ಕೂಡ ಪರವಾಗಿಲ್ಲ, ನೀವು ಮಾತ್ರ ನಮ್ಮ ಹತ್ರ ಇರುವಂತ ಹಣ, ಚಿನ್ನ, ಬೆಳ್ಳಿ, ವಜ್ರ ಯಾವತ್ತೂ ಕೂಡ ಖಾಲಿಯಾಗಬಾರದು ಅಂತ ಕೇಳಿ ಅಂದ್ಲು. ವ್ಯಾಪಾರಿ ಎರಡನೇ ಸೊಸೆಯನ್ನ ಕೂಡ ಅದೇ ಪ್ರಶ್ನೆ ಕೇಳ್ದ. ಅದಕ್ಕೆ ಎರಡನೇ ಸೊಸೆ, ಮಾವ, ನೀವು ಮಹಾಲಕ್ಷ್ಮಿಯನ್ನ ದೊಡ್ಡ ದೊಡ್ಡ ಭವನಗಳು, ಅಂಗಡಿಗಳನ್ನ ಕೇಳಿ. ಆಗ ಎಲ್ರೂ ಕೂಡ ಒಂದೊಂದು ಭವನದಲ್ಲಿ ವಾಸ ಇರ್ಬೋದು, ಎಲ್ರೂ ಕೂಡ ಒಂದೊಂದು ವ್ಯಾಪಾರ ಮಾಡ್ಬೋದು. ಅದರಿಂದ ನಮಗೆ ಯಾವಾಗ್ಲೂ ಕೂಡ ಆದಾಯ ಬರ್ತಾ ಇರುತ್ತೆ ಅಂದ್ಲು. ವ್ಯಾಪಾರಿ ಮೂರನೇ ಸೊಸೆನ ಕೇಳ್ದ. ಆಗ ಮೂರನೇ ಸೊಸೆ, ಮಾವ, ನೀವು ಈ ಊರಲ್ಲಿರುವಂತ ಎಲ್ಲಾ ಭೂಮಿಯನ್ನ ಕೂಡ ಕೇಳಿ. ಆ ಭೂಮಿಯಲ್ಲಿ ನಾವೆಲ್ಲಾ ವ್ಯವಸಾಯ ಮಾಡಿದ್ರೆ ಬೇಕಾದಷ್ಟು ಹಣ ಬರುತ್ತೆ. ಆಗ ಈ ಊರಲ್ಲಿರೋ ಎಲ್ಲಾ ಜನರು ಕೂಡ ನಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾರೆ ಅಂದ್ಲು. ಇನ್ನು ಕೊನೆಯದಾಗಿ ವ್ಯಾಪಾರಿ ನಾಲ್ಕನೇ ಸೊಸೆನ ಕರೆದು, ತಾಯಿ, ಈಗ ನಿನ್ನ ಅಭಿಪ್ರಾಯ ಕೂಡ ಹೇಳು, ಲಕ್ಷ್ಮೀ ದೇವಿಯನ್ನ ಏನು ವರ ಕೇಳೋಣ ಅಂತ ಕೇಳ್ದ. ಆಗ ನಾಲ್ಕನೇ ಸೊಸೆ, ಮಾವ, ನೀವು ಚಿನ್ನ, ಬೆಳ್ಳಿ, ವಜ್ರ, ದೊಡ್ಡ ದೊಡ್ಡ ಭವನಗಳು, ಅಂಗಡಿಗಳು,
ಈ ಊರಲ್ಲಿರುವಂತ ಭೂಮಿ ಏನನ್ನು ಕೂಡ ಕೇಳಬೇಡಿ. ಮಹಾಲಕ್ಷ್ಮಿಯನ್ನ ಒಂದೇ ಒಂದು ವರ ಕೇಳಿ. ಅದೇನಂದ್ರೆ, ನಾವು ಬಡತನದಲ್ಲಿದ್ರು, ಕಷ್ಟ ಅನುಭವಿಸ್ತಾ ಇದ್ರೂ ಕೂಡ ಪರವಾಗಿಲ್ಲ, ಮಗ ಸೊಸೆಯ ಮಧ್ಯೆ, ತಂದೆ ಮಗನ ಮಧ್ಯೆ, ಮಾವ ಸೊಸೆಯ ಮಧ್ಯೆ ಯಾವಾಗ್ಲೂ ಕೂಡ ಪ್ರೀತಿ ಅನುರಾಗ ಇರಬೇಕು. ನಮ್ಮ ಕುಟುಂಬ ಯಾವಾಗ್ಲೂ ಒಡಿಬಾರ್ದು ಅಂತ ಕೇಳಿ ಅಂದ್ಲು. ಇನ್ನು ಆ ದಿನ ರಾತ್ರಿ ಮತ್ತೆ ವ್ಯಾಪಾರಿ ಕನಸಲ್ಲಿ ಮಹಾಲಕ್ಷ್ಮಿ ಕಾಣಿಸ್ಕೊಂಡು, ಕುಮಾರ, ನೀನು ಕೇಳಿದಂತ ಒಂದು ದಿನ ಪೂರ್ತಿ ಆಯ್ತು, ಈಗ ನಿನ್ನ ಕೋರಿಕೆ ಹೇಳು ಅಂತ ಕೇಳಿದ್ಲು. ಆಗ ವ್ಯಾಪಾರಿ ನಾಲ್ಕನೇ ಸೊಸೆ ಹೇಳಿದ ಪ್ರಕಾರ, ಅಮ್ಮ, ನನ್ನ ಕುಟುಂಬದಲ್ಲಿ ಯಾವಾಗಲೂ ಗಲಾಟೆಗಳು ಬರಬಾರದು, ಒಬ್ಬರಂದ್ರೆ ಒಬ್ಬರಿಗೆ ಪ್ರೀತಿ ಇರಬೇಕು, ನನ್ನ ಕುಟುಂಬ ಯಾವಾಗ್ಲೂ ಕೂಡ ಒಡಿಬಾರ್ದು ಅಂತ ಕೇಳ್ದ. ಆ ಮಾತು ಕೇಳಿದ ಲಕ್ಷ್ಮೀದೇವಿ ನಗುತ್ತಾ, ಕುಮಾರ, ನಾನು ಈ ವರ ಕೇವಲ ನಿನಗೋಸ್ಕರ ಮಾತ್ರ ಕೊಡ್ತಾ ಇದ್ದೀನಿ, ಹಾಗಾಗಿ ಮನಸ್ಫೂರ್ತಿಯಾಗಿ ಯೋಚನೆ ಮಾಡಿ ಕೇಳು, ಅವಸರದಲ್ಲಿ ಕೇಳೋಕ್ ಹೋಗ್ಬೇಡ, ನಿನಗೆ ಇನ್ನೊಂದು ಅವಕಾಶ ಇರಲ್ಲ, ಚೆನ್ನಾಗಿ ಯೋಚನೆ ಮಾಡು ಅಂದ್ಲು. ಅದಕ್ಕೆ ಆ ವ್ಯಾಪಾರಿ, ಅಮ್ಮ, ನಾನು 4 ಜನ ಸೊಸೆಗಳ ಅಭಿಪ್ರಾಯವನ್ನ ಕೇಳಿದೆ, ಆದ್ರೆ ನನ್ನ ಕೊನೆ ಸೊಸೆ ಹೇಳಿದಂತ ಮಾತು ಮಾತ್ರ ನನಗೆ ಖುಷಿ ಕೊಡ್ತು. ನಾನು ಇದುವರೆಗೂ ಹಣ, ಆಸ್ತಿ, ಐಶ್ವರ್ಯ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲ ಕೂಡ ನೋಡಿದ್ದೀನಿ. ಈಗ ಅದೆಲ್ಲ ಹೋದ್ರೂ ಕೂಡ ಹೇಗಾದ್ರೂ ನಾನು ಸಹಿಸ್ಕೊಳ್ತೀನಿ, ಆದ್ರೆ ವಯಸ್ಸಾದ ನನಗೆ ಕುಟುಂಬದ ಪ್ರೀತಿ ಪ್ರೇಮ ತುಂಬಾನೇ ಮುಖ್ಯ. ಈ ವಯಸ್ಸಿನಲ್ಲಿ ಮಕ್ಕಳು, ಸೊಸೆಗಳು, ಮೊಮ್ಮಕ್ಕಳ ಜೊತೆ ನೆಮ್ಮದಿಯಾಗಿ ನಾನು ಬದುಕಬೇಕು. ಅವರೆಲ್ಲರೂ ದೂರಾದ ಮೇಲೆ ಎಷ್ಟು ಹಣ ಇದ್ರೆ ತಾನೇ ಏನು ಪ್ರಯೋಜನ? ಹಾಗಾಗಿ ಇದೇ ನನ್ನ ಕೋರಿಕೆ ಅಂದ ವ್ಯಾಪಾರಿ. ಆ ವ್ಯಾಪಾರಿಯ ಮಾತುಗಳನ್ನು ಕೇಳಿದ ಲಕ್ಷ್ಮೀದೇವಿ ತುಂಬಾನೇ ಸಂತೋಷ ಪಟ್ಟು, ಕುಮಾರ, ಇನ್ನು ನೀನು ಚಿಂತೆ ಮಾಡಬೇಡ, ನೀನು ಕೇಳಿದಂತ ವರನೇ ನಾನು ನಿನಗೆ ಕೊಡ್ತಾ ಇದ್ದೀನಿ, ಹಾಗೆ ಇನ್ನು ಮುಂದೆ ನಾನೆಂದೂ ಕೂಡ ನಿನ್ನ ಮನೆ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂದ್ಲು. ಆ ಮಾತು ಕೇಳಿ ತುಂಬಾನೇ ಆಶ್ಚರ್ಯಗೊಂಡ ವ್ಯಾಪಾರಿ, ಅಮ್ಮ, ನೀವು ಇಲ್ಲೇ ಇರ್ತೀನಿ ಅಂತ ಇರೋದು ನನಗೆ ತುಂಬಾನೇ ಸಂತೋಷ ಆಗ್ತಿದೆ, ಆದ್ರೆ ಮೊದಲು ಹೊರಟೋಗ್ತೀನಿ ಅಂತ ಹೇಳಿದ್ರಿ, ಈಗ ಇದ್ದು ಬಿಡ್ತೀನಿ ಅಂತ ಇದ್ದೀರಿ, ನನಗೆ ಕಾರಣ ತಿಳ್ಕೋಬೇಕು ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ, ದಯವಿಟ್ಟು ಹೇಳಿ ಅಂತ ಕೇಳ್ದ. ಆಗ ಮಹಾಲಕ್ಷ್ಮಿ, ಕುಮಾರ, ಯಾವ ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇರುತ್ತೋ, ದ್ವೇಷ ಇರಲ್ವೋ, ಗಲಾಟೆಗಳು ನಡೆಯಲ್ವೋ, ಯಾವ ಮನೆ ತುಂಬು ಕುಟುಂಬವಾಗಿರುತ್ತೋ, ಯಾವ ಮನೆಯಲ್ಲಿ ಜನರಿಗೆ ದೇವರ ಮೇಲೆ ಭಕ್ತಿ ಇರುತ್ತೋ, ಯಾವ ಮನೆಯಲ್ಲಿ ಮಕ್ಕಳು ತಂದೆ ತಾಯಿ ಹಾಗೂ ಅತ್ತೆ ಮಾವನನ್ನ ಗೌರವಿಸ್ತಾರೋ, ಯಾವ ಮನೆಯಲ್ಲಿ ಗಂಡ ಹೆಂಡತಿ ಒಬ್ಬರ ಕಷ್ಟ ಒಬ್ಬರು ಅರ್ಥ ಮಾಡಿಕೊಂಡು ಒಬ್ಬರನ್ನ ಒಬ್ಬರು ಗೌರವಿಸುತ್ತಾ ಪ್ರೀತಿಸುತ್ತಾ ಎರಡು ದೇಹ ಒಂದೇ ಜೀವ ಎಂಬಂತೆ ಬದುಕುತ್ತಿರುತ್ತಾರೋ, ಯಾರು ಧರ್ಮಬದ್ಧವಾಗಿ ಅವರ ಕೆಲಸವನ್ನ ಅವರು ಮಾಡ್ತಾರೋ, ಯಾರು ದುಶ್ಚಟಗಳಿಗೆ ಬಾನಿಸರಾಗುವುದಿಲ್ಲವೋ ಅಂತವರ ಮನೆಗಳಲ್ಲಿ ನಾನು ಸದಾಕಾಲ ವಾಸ ಇರ್ತೀನಿ. ಇನ್ನು ನೀನು ಕೇಳಿದ ವರದ ಪ್ರಕಾರ ನಿನ್ನ ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ, ಗೌರವ, ಮರ್ಯಾದೆ ಇರುತ್ತೆ, ಹಾಗೆ ನಿನ್ನ ಮನೆ ಕೂಡ ಯಾವತ್ತೂ ಒಡೆಯಲ್ಲ. ಹಾಗಿರುವಾಗ ನಿನ್ನ ಮನೆಯಲ್ಲಲ್ಲದೆ ಇನ್ಯಾರ ಮನೆಯಲ್ಲಿ ತಾನೇ ನಾನು ವಾಸವಿರಬಲ್ಲೆ ಅಂದಳು ಲಕ್ಷ್ಮೀದೇವಿ. ಸ್ನೇಹಿತರೆ, ನೋಡಿದ್ರ ಲಕ್ಷ್ಮೀದೇವಿ ಎಂತ ಮನೆಗಳಲ್ಲಿ ವಾಸ ಇರ್ತಾಳೆ, ಎಂತ ಮನೆಗಳಲ್ಲಿ ವಾಸ ಇರಲ್ಲ ಅನ್ನೋದು ಗೊತ್ತಾಯ್ತಲ್ವಾ? ಹಾಗಾಗಿ ನಿಮ್ಮ ಕಷ್ಟಕ್ಕೆ, ಬಡತನಕ್ಕೆ ಕಾರಣ ಏನು, ಅದನ್ನ ಹೋಗಲಾಡಿಸ್ಕೊಳ್ಳೋದು ಹೇಗೆ ಅನ್ನೋದು ನಿಮಗೆ ಈ ಕತೆ ಮೂಲಕ ಅರ್ಥ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.